ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಪ್ರಸ್ತಾಪ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿದ್ದು, ಆದರೂ ಕಾಂಗ್ರೆಸ್ನವರು ಈ ಯೋಜನೆಯಲ್ಲಿ ಹಣ ಹೊಡೆದಿದ್ದಾರೆ ಎನ್ನುವ ಕೂಗಾಟ ನಡೆದಿದೆ. ಹಾಗಾದ್ರೆ ಈ ಹಿಂದೆ ತಾವೇ ತಂದ ಯೋಜನೆಗಳಲ್ಲಿ ಬಿಜೆಪಿಯವರು ಹಣ ಹೊಡೆದಿದ್ರೆ ಎನ್ನುವುದನ್ನ ಬಹಿರಂಗಪಡಿಸಲಿ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿಚಾರದಲ್ಲಿ ಜನರಿಗೆ ತಪ್ಪು ಮಾಹಿತಿ ಕೊಡಲಾಗ್ತಾ ಇದೆ. ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದೆ. ಯೋಜನೆಯಲ್ಲಿ ಕಾಂಗ್ರೆಸ್ನವರು ಹಣ ಹೊಡೆದಿದ್ದಾರೆಂದು ಗೂಬೆ ಕೂರಿಸಲಾಗ್ತಾ ಇದೆ. ಹಾಗಾದ್ರೆ ಸಿಗಂದೂರು ಸೇತುವೆ ಸೇರಿ ಅವರೇ ತಂದ ಯೋಜನೆಗಳಲ್ಲಿ ಬಿಜೆಪಿಯವರು ಎಷ್ಟು ಹಣ ಹೊಡೆದಿದ್ದಾರೆಂದು ಹೇಳಲಿ ಅಂತ ಕಿಡಿಕಾರಿದ್ರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ದೇಶದ 2ನೇ ಅತಿ ದೊಡ್ಡ ಯೋಜನೆ. ಅದಕ್ಕೆ ಅನುಮತಿ ಕೊಟ್ಟಿದ್ದು ಕೇಂದ್ರ ಸರ್ಕಾರ. ಇಲ್ಲಿ ನಮ್ಮದೇನೂ ಪಾತ್ರವಿಲ್ಲ. ಯೋಜನೆಯ ಅನುಷ್ಠಾನ ಮಾತ್ರ ಕಾಂಗ್ರೆಸ್ ಸರ್ಕಾರದ ಕೆಲಸ. ಆದ್ರೂ ಕೂಡ ಕೆಲವು ಪರಿಸರವಾದಿಗಳು ರೈತರ ಜೊತೆಗೆ ಸೇರಿ ಬಿಜೆಪಿಯವರು ರಾಜಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಹೋರಾಟಕ್ಕೆ ಮಾಡಿದ್ದು ಕೇಂದ್ರ ಸರ್ಕಾರ. ಈ ಯೋಜನೆ ನಿಲ್ಲಿಸುವುದಾದರೆ ನಿಲ್ಲಿಸಿ, ನಮ್ಮದೇನು ಅಭ್ಯಂತರವೇನಿಲ್ಲ ಎಂದಿದ್ದಾರೆ. ಆದರೆ ಈ ಯೋಜನೆ ದೊಡ್ಡ ಯೋಜನೆ. ಅದಕ್ಕೆ ಬಿಜೆಪಿಯವರು ಸಾಥ್ ಕೊಡೋ ಮೂಲಕ ಈ ಯೋಜನೆಯಿಂದ ದೊಡ್ಡ ಮೊತ್ತವನ್ನು ಅಂದರೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಅದರಲ್ಲಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಜಿ ಹಾಲಪ್ಪ ಇತರೆ ಬಿಜೆಪಿಯ ಮುಖಂಡರುಗಳು ಸಾಗರದಲ್ಲಿ ಭಾರಿ ದೊಡ್ಡ ಇದರಲ್ಲಿ ಅದು ಕೂಗಾಟ ಮಾಡಿದ್ದಾರೆ. ಅಂದರೆ ಯಾವುದಾದ್ರು ಯೋಜನೆ ತರುವಂಥದ್ದು ಬಿ ಜೆ ಪಿಯರದು ಹಣ ಹೊಡೆಯೋ ಕಾರ್ಯಕ್ರಮನೇ ಇರಬೇಕಂತ ನನಗೆ ಅನಿಸುತ್ತೆ. ಅಂದರೆ ಹಿಂದೆ ತಂದಿರುವಂಥ ಅವರ ಅವಧಿಯಲ್ಲಿ ಯಡಿಯೂರಪ್ಪನವರು ಇವತ್ತು ಸಾವಿರಾರು ಕೋಟಿಯನ್ನು ಏನು ಇವತ್ತು ಶಿಕಾರಿಪುರಕ್ಕೆ ಮತ್ತು ಇತ್ತು ಹಾಕಿದ್ದಾರೆ, ಇವೆಲ್ಲ ಏನಾದ್ರು ಅವರು ದುಡ್ಡು ಹೊಡೆಯೋಕೆ ತಂದಿರೋದಾ ಅಲ್ವಾ? ಅಭಿವೃದ್ಧಿಗಲ್ಲ ಅಂತ ಕಾಣ್ತದೆ. ಬಹುಶಃ ನಾಚಿಕೆ ಆಗಬೇಕು ಅವರಿಗೆಲ್ಲ. ಹಾಗಾದರೆ ಸಿಗಂದೂರು ಸೇತುವೆಗೆ ಇವರೆಷ್ಟು ದುಡ್ಡು ಹೊಡೆದ್ರೂ ಗೊತ್ತಿಲ್ಲ. ಹಂಗಾದರೆ ಇವರೆಲ್ಲ ದುಡ್ಡು ಹೊಡೆದಿದ್ದಾರಾ? ಸಿಕ್ಕಾಪಟ್ಟೆ ದುಡ್ಡು ಹೊಡೆದಿರ್ಬೇಕೇನೋ. ನಾವು ಯಾವ ಥರ ಹೇಳಿದ್ವಿ, ಯಾವ ಥರ ಸುಮ್ಮನೆ ಹಾಗಾಗಿ ಇವೆಲ್ಲ ಅವರ ಯೋಚನೆಗಳು ಗೊತ್ತಾಗುತ್ತೆ. ಇವೆಲ್ಲ ಅಂದರೆ ತಾವು ಮಾಡಿದ್ದೇ ಇರಬೇಕು. ಬಹುಶಃ ಅದರಿಂದ ಅವ್ರ ಅನುಭವ ಇರಬೇಕು, ದುಡ್ಡು ಹೊಡೆಯೋ ಅನುಭವ ಇರಬೇಕು, ಅದಕ್ಕೆ ಹೇಳ್ತಾರೆ ಅಂತ ಕಾಣ್ತದೆ. ನಮಗೆ ಅನಿಸಿದ್ದು ಈ ಯೋಜನೆ ಇಡೀ ದೇಶದ 2ನೇ ಅತಿ ದೊಡ್ಡ ಯೋಜನೆ. ಇಡೀ ದೇಶದ 2ನೇ ಅತಿ ದೊಡ್ಡ ಯೋಜನೆಯನ್ನು ಕೇಂದ್ರ ಸರ್ಕಾರ ಇವತ್ತು ಅದನ್ನು ಆದೇಶವನ್ನು ಕೊಟ್ಟಿರುವುದು. ಇವತ್ತು ಅವರು ನಮ್ಮ ಏನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ನಾವಲ್ಲ. ಇವತ್ತು ಇವ್ರು ಏನಾದ್ರು ನಿಲ್ಲಿಸೋದಿದ್ರೆ ಇವ್ರದ್ದೇ ಕೇಂದ್ರ ಸರ್ಕಾರ ಇದೆ, ಇವ್ರದ್ದೇ MP ಅವರಿದ್ದಾರೆ, ನೀವು ನಿಲ್ಲಿಸ್ರಿ, ನಮಗೇನು ಅಭ್ಯಂತರ ಇಲ್ಲಪ್ಪ. ನಾವೇನು ಅದಕ್ಕೆ ನಮ್ಮ ಸರ್ಕಾರ ಏನೋ ಒಂದು ಯೋಜನೆ ತರೋದಷ್ಟೇ ನಮ್ಮದು. ನೀವು ನಿಲ್ಲಿಸಿದರೆ ನಮ್ಮದೇನು ಅಭ್ಯಂತರ ಇಲ್ಲ, ನಿಲ್ಲಿಸ್ರಿ ನೀವು. ಸುಮ್ಮನೆ ಈ ಥರ ಹೋರಾಟ ಅಲ್ಲ. ಈ ಯೋಜನೆಯಿಂದ ಇಡೀ ರಾಜ್ಯದ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಇವತ್ತು ಕರೆಂಟ್ ಉತ್ಪಾದನೆ ಮಾಡುವಂಥ ದೊಡ್ಡ ಅವಕಾಶ ಸಿಗುತ್ತೆ ಅಂತ ನನ್ನದೊಂದು ಭಾವನೆ. ಆದರೆ ಇಂಜಿನಿಯರ್ ಇವರೇ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ರೈತ ಸಂಘದವ್ರು ಒಂದಿಷ್ಟು ಜನ ಅವರೇ ಇಂಜಿನಿಯರು, ಮುಂದಿಷ್ಟು ಜನ ಬೇರೆ ಪರಿಸರವಾದಿಗಳು ಅವರೇ ಇಂಜಿನಿಯರು. ಇದು ಹಾಗೆ, ಇದು ಹಿಂಗೆ, ಇದು ಆಗಲ್ಲ, ಇದು ಹೋಗಲ್ಲ ಅನ್ನೋಕ್ಕೆ ಇವರೇನು ಇಂಜಿನಿಯರ್ಗಳ? ಇವ್ರಿಗೆ ಗೊತ್ತಿರಬೇಕಲ್ಲ. ಸುಮ್ಮನೆ ಅಪಾದ ಮಾಡಿ ಈ ಯೋಜನೆ ಕೆಟ್ಟ ಹೆಸರು ತರಬೇಕು, ಇದು ನಿಲ್ಲಿಸಬೇಕು ಅನ್ನೋದು ಏನು ಹೇಳ್ಕೊಂಡಿದ್ದಾರೆ, ಇದು ತಪ್ಪಾಗುತ್ತೆ. ಈ ಯೋಜನೆ ಸುಮಾರು ಈಗಿರುವಂಥ ನಮ್ಮ ಡ್ಯಾಮಲ್ಲಿ 1,000 ಕಿಲೋ ಒಂದು ಸಾವಿರ ಅಲ್ಲ, 1,000 ಮೆಗಾವಟ್ಟು ಅಷ್ಟೇ ಬರೋದು. 1,000 ಮೆಗಾವಟ್ಟು ಇವತ್ತು ಅದರಲ್ಲಿ ಬರ್ತಾ ಇರೋದು. ಈ 1,000 ಈಗ ಬರುವಂಥದ್ದು ಹೊಸ ಯೋಜನೆ 2,000 ಮೆಗಾವಾಟ್ ಯೋಜನೆಯನ್ನು ತರ್ತಾ ಇರುವಂಥ ಯೋಜನೆ. ಆಗಲಿ ಅಷ್ಟೇ. ಇಷ್ಟು ಯೋಜನೆಯಲ್ಲಿ ಬರುವಂಥ ಈ ಯೋಜನೆ ಲಾಭ ಬರುವಂಥದ್ದು. ಹಾಗಾಗಿ ನಾನು ಹೇಳೋದು ಫಾರೆಸ್ಟ್ ಹೋಗುವಂಥದ್ದು ಸತ್ಯ. ಫಾರೆಸ್ಟ್ ಒಂದಿಷ್ಟು ಹೋಗುತ್ತೆ. ಯಾವ ಯೋಜನೆ ಮಾಡಿದರೂ ಸಹ ಫಾರೆಸ್ಟ್ ಹೋಗುತ್ತೆ. ಇವತ್ತು ಸಾಗರದಿಂದ ಹೊಸನಗರಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.